ಸರ್, ಈ ರಾಜೀನಾಮೆ ವಿಚಾರವಾಗಿ ಈಗ ಹಿಂದೆ ತೊಗೊಂಡ್ರೆ 19-20-21ನೇ ತಾರೀಕು ಸದನದಂಥ ಘಟನೆ ಬಗ್ಗೆ ಬೇಜಾರಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೆ. ಮಾಧ್ಯಮದಲ್ಲಿ ಬಂದ ಕೂಡಲೇ ಸಾಕಷ್ಟು ರಾಜ್ಯದ ಎಲ್ಲ ಕಡೆಗೆ ಶಾಸಕರು, ಮಂತ್ರಿಗಳು, ರಾಜ್ಯಪಾಲ ಆದಿಯಾಗಿ ಭಾಳ ಮಂದಿ ನೀವು ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿದರು. ಭಾಳ ಮಂದಿ ಮಾಧ್ಯಮದವರು ಮತ್ತು ಸಾಹಿತಿಗಳು, ದೊಡ್ಡ ಚಿಂತಕರು ಎಲ್ಲ ಹೇಳಿದಾಗ ನನ್ನ ಮನಸ್ಸನ್ನು ಬದಲಾವಣೆ ಅವ್ರು ಹೇಳೋದು ನಿಜ ಐತಿ. ಭಾಳ ಮಂದಿ ಪಬ್ಲಿಕ್ ಏನು ನಮಗೆ ಹೇಳ್ತಾರೆ ಅವ್ರು ನಾವು ಕೇಳ್ಬೇಕೈತಿ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್. ಆ ಹಿನ್ನೆಲೆಯಲ್ಲಿ ಏನಂದ್ರೆ ಅವರೆಲ್ಲರೂ ಹೇಳಿದ್ದನ್ನು ಗಮನದಲ್ಲಿ ಇಟ್ಕೊಂಡು ಹೌದು ಅವ್ರು ಹೇಳೋದು ನಿಜ ಐತೆ ತಿಳ್ಕೊಂಡು ಹೇಳಿ ಒಂದು ತೀರ್ಮಾನಕ್ಕೆ ಬಂದು ಇದ್ದು ಸುಧಾರಣೆ ಮಾಡಬೇಕು ಹೊರತಾಗಿ ಬಿಟ್ಟು ಹೋದ್ರೆ ಅಲ್ಲಿಂದ ಸುಧಾರಣೆ ಆಕೈತೆ ಅಂತ ಹೇಳುವಂಥ ಭಾವನೆ ಬರಬಾರ್ದು ನಿಮ್ಮಲ್ಲಿ. ಅದಕ್ಕೆ ನೀವೆಲ್ಲ ಬಿಡುವಾಗ ಅಲ್ಲಿ ಮುಂದುವರಿಬೇಕಂತೇಳಿ ಭಾಳ ಮಂದಿ ಸುಮಾರು 100 ಮಂದಿ ನನಗೆ ವಿನಂತಿ ಮಾಡಿಕೊಂಡಕ್ಕೆ ಅವ್ರ ವಿನಂತಿಗೆ ಮನ್ನಣೆಯನ್ನು ಕೊಟ್ಟು ನಾನು ಇದನ್ನು ಈ ನಿರ್ಧಾರನ ಸದನದೊಳಗೆ ಅಭಿವೃದ್ಧಿ ಚರ್ಚೆ ಹನಿ ಟ್ರ್ಯಾಪ್ ಇಂಥವೆಲ್ಲ ಚರ್ಚೆ ಆಗಿ ಅದೇ ಈಗ ನಾನು ಹೇಳಿದ್ನಲ್ಲ ಸದನದಲ್ಲಿ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಈ ಹನಿ ಟ್ಯಾಪು ಅಂತ ಇವೆಲ್ಲ ಕೆಲಸಕ್ಕೆ ಬಾರ್ದಂಥ ಇವು ಯಾರು ಮಾಡಿತಾರೋ ಅವ್ರು ಸುಖ ಆದರೂ ಉಂತಾರೆ. ಅದನ್ನು ಸದನದಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಅಷ್ಟು ಮಹತ್ವ ಕೊಡುವಂಥದ್ದು ಇರಲಿಲ್ಲ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಜನರ ಸಮಸ್ಯೆ ಚಿಂತನೆ ಮಾಡೋಕ್ಕೆ ಹೊರತಾಗಿ ಇಂಥ ಒಂದೆಲ್ಲ ಈ ಸೆಕ್ಸು ಇಂಥ ಎಲ್ಲ ನಾಳೆ ಜನ ಇದನ್ನು ಶಾಸಕರ ಮೇಲೆ ಏನು ತಿಳ್ಕೊತಾರೆ, ವಿಧಾನಮಂಡಲ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋದನ್ನು ತಿಳ್ಕೊಂಡು ಅದನ್ನ ಅಲ್ಲೇ ಸರಿಪಡಿಸ್ಬೇಕು. ಒಂದು ಮುಖ್ಯಮಂತ್ರಿನೂ ಹೇಳ್ಯಾನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತನ ತಪ್ಪಿತಸ್ಥರನ್ನ ಅಂತ ಹೇಳಿದಾಗ ಮುಗಿಸ್ಬೇಕಾಗಿತ್ತು. ವಿನಾಕಾರಣದ ಬೆಳೆಸಿ ಸದನದ ಏನು ಸಮಯವನ್ನು ಹಾಳು ಮಾಡೋದು ಸರಿಯಲ್ಲ ಅಂತ ಹೇಳ್ಕೊಂಡು ನಾನು ಸಹಿತ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಭಾಳ ಕೆಡ್ತಾ ಇದೆ ಸರ್. ಯಾರು ಜನನೂ ಸಹ ಇದು ಏನಾಗಿದೆ ಅಂದ್ರೆ ಇವತ್ತಿನ ಜನರಿಗೆ ಕಮಿಟ್ಮೆಂಟ್ ಇಲ್ಲ. ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ, ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೋತಾರೆ, ಅಲ್ಲಿವರೆಗೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಮುಂದೆ ಇದನ್ನು ಸುಧಾರಣೆ ಮಾಡ್ಬೇಕಾದ್ರೆ ಮಾಧ್ಯಮದವರು, ಸಾರ್ವಜನಿಕರು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದು ಸುಧಾರಣೆ ಆಗುತ್ತೆ. ಅಲ್ಲಿ ಮಟ್ಟ ಸುಧಾರಣೆ ಆಗೋದಿಲ್ಲ. ಆರಿಸಿ ಬಂದವರು ಅದನ್ನು ತಿಳ್ಕೊಬೇಕಾಗ್ತಿದೆ. ಆರಿಸಿ ಬಂದವರಿಗೆ ಏನು ಮಾಡಬೇಕು ಅನ್ನೋದು ಅವ್ರಿಗೂ ಅರ್ಥ ಆಗೋದಿಲ್ಲ. ಯುವಕರು ಇರ್ತಾರೆ. ಅದಕ್ಕೆ ನಾನೇನು ವಿಚಾರ ಮಾಡಿ ಈಗ ನಾವೊಂದು ಟ್ರೈನಿಂಗ್ ಕ್ಯಾಂಪನ್ನು ಮಾಡ್ಬೇಕಂತ ಮಾಡಿದ್ವಿ. ಟ್ರೈನಿಂಗ್ ಕ್ಯಾಂಪನ್ನು ಮಾಡಿ ಯಾವ ರೀತಿಯಿಂದ ಸದನ ನಡೆಸಬೇಕು, ಯಾವ ರೀತಿಯಿಂದ ಸದನ ಮಾತಾಡಬೇಕು ಅನ್ನೋದನ್ನು ಮಾಡಲಿಕ್ಕೆ ಒಂದು ವಿಚಾರ ಮಾಡ್ತೀವಿ. ಸಲಹೆ ಏನಾದರೂ ಕೊಡ್ತೀರಾ ಸರ್? ಸಲಹೆಯನ್ನು ಕೊಡೋದು ಎಲ್ಲ ಶಾಸಕರಾಗಿ ಹೋದಂಥವ್ರು ಅವ್ರ ಜವಾಬ್ದಾರಿ ಇರ್ತೈತಿ. ಲಕ್ಷಗಟ್ಟಲೆ ಜನ ಓಟ್ ಹಾಕಿ ಕಳಿಸಿರ್ತಾರೆ. ಓಟ್ ಹಾಕಿ ಕಳಿಸಿದಾಗ ಆ ಜನರ ಕಡೆ ಗಮನ ಕೊಡಬೇಕು ಹೊರತಾಗಿ ಉಳಿದ ಅನವಶ್ಯಕವಾದಂಥ ಕಡೆ ಗಮನ ಕೊಡೋದು ಸರಿಯಲ್ಲ. ಇದಕ್ಕಿಂತ ಮುಖ್ಯವಾಗಿ ಎಲ್ಲ ಪಕ್ಷದ ನಾಯಕರು ತಮ್ಮ